ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಎಲ್ಲರಿಗೂ ಕೂಡ ದೇವರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತಾ, ಮೊದಲನೇದಾಗಿ ರೀಸೆಂಟ್ ಆಗಿ ಡಬ್ಲ್ಯೂ ಒಂದು ಲೈವ್ ಇವೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂಡ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಆ ಒಂದು ಲೈವ್ ಇವೆಂಟ್ ಅಲ್ಲಿ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಬೇಸಿಕಲಿ 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಸಿಎಂ ಪಂಕ್, ಪೆಂಟಾ ಅಂಡ್ ಸ್ಯಾಮಿ ಝೈನ್ ವರ್ಸಸ್ ಜಡ್ಜ್ಮೆಂಟ್ ಡೇ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರಾಕ್ಸಿನಿ ಪ್ರೀಸ್ ಅವರು ಬಂದು ಸಿಎಂ ಪಂಕ್ ಅವರ ಮೇಲೆನೆ ಅಟ್ಯಾಕ್ ಮಾಡಿ ಹೊರಟೋಗ್ತಾರೆ. ರೆಫ್ರಿನ ಆ ಕಡೆ ರೊಕೈಲ್ ಅವರು ಇಂಟರ್ಫೈರ್ ಮಾಡಬೇಕಾದ್ರೆ, ಬಟ್ ಇಲ್ಲಿ ನಮ್ಮ ಸಿಎಂ ಪಂಕ್ ಅವರು ಕಿಕ್ಔಟ್ ಮಾಡ್ತಾರೆ. ನಿಜವಾಗ್ಲೂ ನಮ್ಮ ಸಿಎಂ ಪಂಕ್ ಅವರ ರೆಸ್ಲಿಂಗ್ ಡಾಟರ್ ಅವರ ಫಾದರ್ ಮೇಲೆನೆ ಅಟ್ಯಾಕ್ ಮಾಡಿ ಹೋಗಿದ್ದಾರೆ. ಸೊ ತುಂಬಾನೇ ರೇರ್ ಆಗಿ ಈ ರೀತಿ ದೃಶ್ಯಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಫಿಮೇಲ್ ಸೂಪರ್ ಸ್ಟಾರ್ ಮೇಲ್ ಸೂಪರ್ ಸ್ಟಾರ್ ಮೇಲೆ ಅಟ್ಯಾಕ್ ಮಾಡೋದು, ಅದೇ ರೀತಿ ಮೇಲ್ ಸೂಪರ್ ಸ್ಟಾರ್ ಫಿಮೇಲ್ ಸೂಪರ್ ಸ್ಟಾರ್ ಮೇಲೆ ಅಟ್ಯಾಕ್ ಮಾಡೋದು. ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರೇನಾದ್ರೂ ತನ್ನ ಒಳಗಡೆ ಬರ್ತಕ್ಕಂತಹ ವಾಯ್ಸ್ ನ ಕೇಳೋದಕ್ಕೆ ಮತ್ತೊಮ್ಮೆ ಶುರು ಮಾಡಿದ್ರೆ ಅಫ್ಕೋರ್ಸ್ ಅವರು ಫಿಮೇಲ್ ಸೂಪರ್ ಸ್ಟಾರ್ಸ್ ಗಳನ್ನ ಚಿಂದಿ ಉಡಾಯಿಸ್ತಾನೆ. ಒಳಗಡೆ ಇರತಕ್ಕಂತಹ ವಾಯ್ಸ್ ಕೇಳಿಸ್ತಾ ಇಲ್ಲ ಅನ್ಕೋತೀನಿ. ಅದಕ್ಕೋಸ್ಕರ ಆ ರೀತಿಯ ನಮ್ಮ ರ್ಯಾಂಡಿ ಓಟನ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಬಟ್ ರೀಸೆಂಟ್ ಆಗಿ ನಮ್ಮ ರಾಕ್ಸಿನಿ ಪ್ರೀಸ್ ಅವರು ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆ ಅದ್ಭುತವಾದ ಮೂಮೆಂಟ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವಿನ್ಸ್ ಮಿಕ್ಮೆನ್ ಅವರ ಬರ್ತ್ಡೇ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ನಮಗೆ ವಿನ್ಸ್ ಮಿಕ್ಮೆನ್ ಅವರ ಬರ್ತ್ಡೇ ನೋಡೋದಕ್ಕೆ ಸಿಕ್ತು ಅಂಡ್ ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಒಂದು ಪಾರ್ಟಿನೂ ಕೂಡ ಆರ್ಗನೈಸ್ ಮಾಡಿದ್ರು ಅಂಡ್ ಅಲ್ಲಿಗೆ ಬಹಳಷ್ಟು ಜನ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು ಹೋಗಿದ್ರು ಅಂಡ್ ಈಗ ಒಂದು ಫೋಟೋ ಕೂಡ ಹೊರಗಡೆ ಬಂದಿದೆ. ನಮ್ಮ ಕಿಂಗ್ ಜೆರಿ ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಒಂದು ಫೋಟೋನ ಶೇರ್ ಮಾಡ್ತಾರೆ ಅಂಡ್ ಇದರಲ್ಲಿ ನೀವು ನೋಡ್ತಾ ಇರಬಹುದು, ಇವರೆಲ್ಲರೂ ಕೂಡ ವಿನ್ಸ್ ಮಿಕ್ಮೆನ್ ಅವರ 80ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಗೆ ಹೋಗಿದ್ರು. ಡ್ರೂ ಮ್ಯಾಕೆಂಟೈರ್ ಆಗಿರಬಹುದು, ಶಿಯಾಮೆಸ್ ಆಗಿರಬಹುದು, ಜೆರಿ ಆಗಿರಬಹುದು, ಟೈಟಸ್ ಒನಿಲ್ ಆಗಿರಬಹುದು, ಮಿಸ್ ಅಂಡ್ ಮರೀಸ್ ಆಗಿರಬಹುದು, ಇವರೆಲ್ಲರೂ ಕೂಡ ಒಂದು ಗ್ರೂಪ್ ಫೋಟೋನ ತೆಗೆದುಕೊಂಡಿದ್ದಾರೆ. ಇದಲ್ದೆಲ್ಲೂ ಕೂಡ ಜಾನ್ ಸಿನಾ ಆಗಿರಬಹುದು, ಇನ್ನು ಬಹಳಷ್ಟು ಸೂಪರ್ ಸ್ಟಾರ್ಸ್ ಗಳು ನಮ್ಮ ವಿನ್ಸ್ ಮಿಕ್ಮೆನ್ ಅವರ ಬರ್ತ್ಡೇಗೆ ಹೋಗಿದ್ರು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಮೀಟ್ ಅಂಡ್ ಗ್ರೀಟ್ ನ ಕ್ಯಾನ್ಸಲ್ ಮಾಡಿದ್ದಾರೆ. ಇದನ್ನ ನಾನು ಹೇಳ್ತಾ ಇಲ್ಲ, ಬದಲಿಗೆ ಡಬ್ಲ್ಯೂ ಅವರೇ ಒಬ್ಬ ಫ್ಯಾನ್ ಗೆ ಮೆಸೇಜ್ ಕಳಿಸೋದ್ರ ಮುಖಾಂತರ ತಿಳಿಸಿದ್ದಾರೆ. ಬೇಸಿಕಲಿ ಆ ಫ್ಯಾನ್ ಕ್ಲಾಶ್ ಇನ್ ಪ್ಯಾರಿಸ್ ಗೆ ಟಿಕೆಟ್ ಗಳನ್ನ ಪರ್ಚೇಸ್ ಮಾಡ್ತಾ ಮೀಟ್ ಅಂಡ್ ಗ್ರೀಟ್, ಆಟೋಗ್ರಾಫ್ ಹಾಗೆ ಫೋಟೋಗ್ರಾಫ್ಗೂ ಕೂಡ ಎಕ್ಸ್ಟ್ರಾ ಮನಿನ ಪೇ ಮಾಡಿದ್ರು ಅನ್ಕೋತೀನಿ ಅಂಡ್ ಅವರಿಗೆ ಒಂದು ಮೇಲ್ ನ ಸೆಂಡ್ ಮಾಡಿದ್ದಾರೆ. ನೀವು ಕೂಡ ಇಲ್ಲಿ ನೋಡ್ತಾ ಇರಬಹುದು. ಸೊ ನಾವು ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಮೀಟ್ ಅಂಡ್ ಗ್ರೀಟ್ ಆಗಿರಬಹುದು, ಫೋಟೋ ಆಪ್ಷನ್ಸ್ ಗಳಾಗಿರಬಹುದು, ಅದನ್ನೆಲ್ಲದನ್ನು ಕೂಡ ಕ್ಯಾನ್ಸಲ್ ಮಾಡಿದೀವಿ. ಅದರ ಅವೈಲಬಿಲಿಟಿ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಇಲ್ಲ. ಸೊ ನೀವು ಏನು ಅಮೌಂಟ್ ನ ಪೇ ಮಾಡಿದ್ರಿ ಅದನ್ನ ನಾವು ರೀಫಂಡ್ ನ ಮಾಡ್ತೀವಿ ಅಂತ ಡಬ್ಲ್ಯೂ ಅವರೇ ಒಬ್ಬ ಫ್ಯಾನ್ ಗೆ ಮೇಲ್ ನ ಕಳಿಸಿದ್ದಾರೆ. ಗೊತ್ತಿಲ್ಲ ಯಾಕೆ ಮೀಟ್ ಅಂಡ್ ಗ್ರೀಟ್ ನ ಕ್ಯಾನ್ಸಲ್ ಮಾಡಿದ್ರು ಅಂತ. ಆಟೋಗ್ರಾಫ್ ಸೆಕ್ಷನ್ಸ್ ಗಳಿತ್ತಲ್ಲ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ನಮ್ಮ ನಯೋಮಿ ಅವರು ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡ್ತಾರೆ ಅಂಡ್ ಈಗ ಮುಂದೆ ಕತೆ ಏನು ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಒರಿಜಿನಲ್ ಆಗಿ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನಮಗೆ ನಯೋಮಿ ಹಾಗೆ ಸ್ಟೆಫನಿ ವೆಕರ್ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬೇಕಾಗಿರುತ್ತೆ. ಯಾಕಂದ್ರೆ ನಮ್ಮ ಸ್ಟೆಫನಿ ವೆಕನ್ ಅವರು ಒಂದು ಟೂರ್ನಮೆಂಟ್ ನ ಗೆದ್ದು ಈ ಒಂದು ಆಪರ್ಚುನಿಟಿನ ಪಡ್ಕೊಂಡಿರ್ತಾರೆ. ಬಟ್ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ಈಗ ಪ್ಲಾನ್ಸ್ ನ ಕೂಡ ರಿವೀಲ್ ಮಾಡಿದ್ದಾರೆ. ನೆನ್ನೆ ಮಂಡೇ ನೈಟ್ ರೋ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಸ್ಟೆಫನಿ ವೆಕರ್ ಅವರ ಹತ್ರ ಮಾತಾಡ್ತಾ ಕನ್ಫರ್ಮ್ ಮಾಡ್ತಾರೆ, ನಿನ್ನ ಆ ಒಂದು ಆಪರ್ಚುನಿಟಿ ಏನಿದೆ ಅದನ್ನ ನಾನು ಆದಷ್ಟು ಬೇಗ ಕೊಡ್ತೀನಿ. ಬದಲಿಗೆ ನಾನು ಒಬ್ಬ ಅಪೋನೆಂಟ್ ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂಡ್ ನೀನು ಆ ಅಪೋನೆಂಟ್ ನ ಫೇಸ್ ಮಾಡ್ತೀಯಾ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಕಾದ್ ನೋಡಬೇಕು ನಮಗೆ ನೆಕ್ಸ್ಟ್ ಮಂಡೇ ನೈಟ್ ರೋಲಿ ಆ ಒಬ್ಬ ಅಪೋನೆಂಟ್ ಯಾರು ಅಂಡ್ ನಮಗೆ ಸ್ಟೆಫನಿ ವೆಕರ್ ಹಾಗೆ ಇನ್ನೊಬ್ಬ ಅಪೋನೆಂಟ್ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಕಾದ್ ನೋಡೋಣ ಗೈಸ್ ಯಾರು ಅಂತ ರಿವೀಲ್ ಆಗುತ್ತೆ ನೆಕ್ಸ್ಟ್ ಮಂಡೇ ನೈಟ್ ರೋ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬಿಯಾಂಕಾ ಬ್ಲೇರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಬಿಯಾಂಕಾ ಬ್ಲೇರ್ ಅವರ ರಿಟರ್ನ್ ನಮಗೆ ಇನ್ನೂ ಕೂಡ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಬೇಸಿಕಲಿ ಅವರ ಫಿಂಗರ್ ಅಲ್ಲಿ ಇಂಜುರಿ ಆಗಿತ್ತು ಅಂಡ್ ಆದ್ರೂ ಕೂಡ ಅವರು ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಬಟ್ ಈಗ ಕಂಪ್ಲೀಟ್ ಆಗಿ ಅವರು ಕಣ್ಮರೆ ಆಗಿದ್ದಾರೆ ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಬಿಯಾಂಕಾ ಬ್ಲೇರ್ ಅವರೇ ಹೋಲ್ಡ್ ಮಾಡ್ತಾ ಇದಾರಂತೆ ತನ್ನ ಡಬ್ಲ್ಯೂ ರಿಟರ್ನ್ ನ. ಯಾಕಂದ್ರೆ ಬಿಯಾಂಕಾ ಬ್ಲೇರ್ ಅವರಿಗೆ ಅನಿಸ್ತಾ ಇದೆಯಂತೆ, ನಾನು ಯಾವಾಗಲೇ ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗೋದಕ್ಕೆ ಹೋದ್ರು ಕೂಡ ಡಬ್ಲ್ಯೂ ಅವರು 100% ನನ್ನನ್ನ ಹೀಲ್ ಟರ್ನ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ನನಗೆ ಹೀಲ್ ಟರ್ನ್ ಆಗೋದು ಇಷ್ಟ ಇಲ್ಲ ಅಂತ ನಮ್ಮ ಬಿಯಾಂಕಾ ಬ್ಲೇರ್ ಅವರೇ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ಗೈಸ್, ನಾನು ಕೂಡ ರೀಸೆಂಟ್ ಆಗಿ ತಿಳಿಸಿದ್ದೆ, ಪ್ರಾಬಬ್ಲಿ ನಮಗೆ ಬಿಯಾಂಕಾ ಬ್ಲೇರ್ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗಬಹುದು. ಯಾರಿಗೂ ಗೊತ್ತು, ಸಮ್ಮರ್ ಸ್ಲಾಮ್ ಅಲ್ಲಿ ಅವರು ರಿಟರ್ನ್ ಆಗಿ ಹೀಲ್ ಆಗಿ ಕನ್ವರ್ಟ್ ಆಗಬಹುದು ಅಂತ. ಬಟ್ ಅದು ಯಾವುದೇ ರೀತಿಯ ವಿಚಾರ ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ. ಸದ್ಯಕ್ಕೆ ನಮ್ಮ ಬಿಯಾಂಕಾ ಬ್ಲೇರ್ ಅವರ ರಿಟರ್ನ್ ನ ಅವರೇ ಹೋಲ್ಡ್ ಮಾಡ್ತಾ ಇದಾರಂತೆ ಅಂಡ್ ಅವರು ಯಾವಾಗಲೇ ರಿಟರ್ನ್ ಆದ್ರೂ ಕೂಡ ಐ ಥಿಂಕ್ ಡಬ್ಲ್ಯೂ ಅವರು ಕೂಡ ಅವರ ಕ್ಯಾರೆಕ್ಟರ್ ಅಲ್ಲಿ ಚೇಂಜ್ ಮಾಡಿ ನಮಗೆ ಹೀಲ್ ಬಿಯಾಂಕಾ ಬ್ಲೇರ್ ಅವ್ರನ್ನ ಆದಷ್ಟು ಬೇಗ ತಗೊಂಡು ಬಂದು ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ. ನಮ್ಮ ನೆಕ್ಸ್ಟ್
ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಹಾಗೆ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ಸೊ ತುಂಬಾ ಜನರ ಡ್ರೀಮ್ ಮ್ಯಾಚು. ಬೇಸಿಕಲಿ ಈ ಒಂದು ಮ್ಯಾಚ್ ನಮಗೆ ಬಹಳಷ್ಟು ವರ್ಷಗಳ ಹಿಂದೆನೆ ನೋಡೋದಕ್ಕೆ ಸಿಗ್ಬೇಕಾಗಿತ್ತು. ಇವರ ಚಿಕ್ಕದಾಗಿ ಫ್ಯೂಡು ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಫೈನಲಿ ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ. ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ವಿನ್ಸ್ ಮೆಕ್ಮೆನ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವರಿಗೆ ಗೆಲುವನ್ನ ಕೊಡಬೇಕು ಅಂತ ಅನ್ಕೋತಾ ಇದ್ರು. ಬಟ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಬ್ರಾಕ್ ಲೆಸ್ನರ್ ಅವರ ವಿರುದ್ಧ ಸೋಲೋದಕ್ಕೆ ರೆಡಿ ಇರಲಿಲ್ಲ. ಯಾಕಂದ್ರೆ ಅವರಿಗೆ ಅನ್ಸೋದು ಬ್ರಾಕ್ ಲೆಸ್ನರ್ ಅವರು ಇನ್ನೂ ಕೂಡ ನನ್ನನ್ನ ಸೋಲಿಸುವಷ್ಟು ಲೆವೆಲ್ಗೆ ಆ ಒಂದು ಟೈಮ್ ಅಲ್ಲಿ ಬೆಳೆದಿರಲಿಲ್ಲ ಅಂತ. ಬಟ್ ಈಗ ಮತ್ತೊಮ್ಮೆ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರ ಬಳಿ ಪ್ರಶ್ನೆನ ಕೇಳಲಾಗುತ್ತೆ. ಈಗ ನೀವೇನಾದ್ರೂ ಡಬ್ಲ್ಯೂ ಗೆ ರಿಟರ್ನ್ ಆಗಿ ಒಬ್ಬ ಸೂಪರ್ ಸ್ಟಾರ್ ಮೇಲೆ ಮ್ಯಾಚ್ ನ ಆಡಬೇಕು ಅಂತ ನಿಮಗೆ ಅನ್ಸಿದ್ರೆ ಯಾರನ್ನ ನೀವು ಪಿಕ್ ಮಾಡ್ತೀರಾ ಅಂತ ನಮ್ಮ ಸ್ಟೀವ್ ಆಸ್ಟನ್ ಅವ್ರನ್ನ ಕೇಳಿದಾಗ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಬ್ರಾಕ್ ಲೆಸ್ನರ್ ಅವರ ನೇಮ್ ನ ತಗೊಂಡಿದ್ದಾರೆ. ಅಫ್ಕೋರ್ಸ್ ಈಗ ಈ ಒಂದು ಮ್ಯಾಚ್ ಆಗೋದು ತುಂಬಾನೇ ಕಷ್ಟ. ಯಾಕಂದ್ರೆ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರ ಕೈಯಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಸದ್ಯಕ್ಕಂತೂ ಆಗೋದಿಲ್ಲ. ಬಟ್ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ನನಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ನಾನು ಅವರ ವಿರುದ್ಧ ಮ್ಯಾಚ್ ಆಡೋದಕ್ಕೆ ಇಷ್ಟಪಡ್ತೀನಿ ಅಂತ ಪಿಕ್ ಮಾಡಿದ್ದಾರೆ. ನಿಮ್ಗೇನು ಅನ್ಸುತ್ತೆ ಗಾಯ್ಸ್, ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಬುಕ್ ಮಾಡ್ತಾರೋ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಜಾನ್ ಸಿನಾ ಅವರ ಬಳಿ ಉಳಿದಿರ್ತಕ್ಕಂಥದ್ದು ಇನ್ನ 10 ಡೇಟ್ಸ್ಗಳು ಮಾತ್ರ. ಬಟ್ ಗಾಯ್ಸ್ ಪ್ರಾಬಬ್ಲಿ ನಮ್ಮ ಜಾನ್ ಸಿನಾ ಅವರು ಆ 10 ಡೇಟ್ಸ್ ಆದ್ಮೇಲೂ ಕೂಡ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನಮ್ಮ ಜಾನ್ ಸಿನಾ ಅವರ ಪ್ರಕಾರ ಅವರು ಡಿಸೆಂಬರ್ ತಿಂಗಳಲ್ಲಿ 100% ಕಂಪನಿಯಿಂದ ರಿಟೈರ್ಡ್ ಆಗ್ತಾರೆ. ಬಟ್ ಡಬ್ಲ್ಯೂ ಅವರು ಏನಾದರೂ ಒಂದು ಸ್ಟೋರಿ ಲೈನ್ ನ ತಗೊಂಡು ಬಂದ್ರೆ ಪ್ರಾಬಬ್ಲಿ ನಮ್ಮ ಜಾನ್ ಸಿನಾ ಅವರ ಫೈನಲ್ ಮ್ಯಾಚ್ ನಮಗೆ ಡಿಸೆಂಬರ್ನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ದಲೆ ರಸಲ್ ಮೇನಿಯಾ 42 ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅದು ಕೂಡ ಅಗೈನ್ಸ್ಟ್ ದ ಪೀಪಲ್ ಚಾಂಪಿಯನ್ ದ ಫೈನಲ್ ಬಾಸ್ ರಾಕ್ ಅವರ ವಿರುದ್ಧ. ನಿಮಗೆ ಗೊತ್ತಿರಬಹುದು ರಾಕ್ ಹಾಗೆ ಜಾನ್ ಸಿನಾ ಅವರ ಇನ್ನ ಒಂದು ಮ್ಯಾಚ್ ಬಾಕಿ ಇದೆ. ಈಗಾಗಲೇ ಇವರ ನಡುವೆ ನಮಗೆ 2 ಮ್ಯಾಚ್, 2 ಕೂಡ ರಸಲ್ ಮೇನಿಯಾದಲ್ಲಿ ಆಗಿದೆ. ಒಂದು ಮ್ಯಾಚ್ ಅಲ್ಲಿ ಜಾನ್ ಸಿನಾ ಗೆದ್ದಿದ್ದಾರೆ, ಇನ್ನೊಂದು ಮ್ಯಾಚ್ ಅಲ್ಲಿ ರಾಕ್ ಅವರು ಗೆದ್ದಿದ್ದಾರೆ. ಸೊ ಡಬ್ಲ್ಯೂ ಅವರು 3ಕ್ಕೆ ಮುಕ್ತಾಯ ಅಂತಾನೂ ಕೂಡ ತೀರ್ಮಾನ ಮಾಡೋದಾದ್ರೆ ಫೈನಲಿ ನಮಗೆ ರಸಲ್ ಮೇನಿಯಾದಲ್ಲಿ ಇವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಈಗಾಗಲೇ ಡಬ್ಲ್ಯೂ ಅವರು ಜಾನ್ ಸಿನಾ ಹಾಗೆ ರಾಕ್ ಅವರ ನಡುವೆ ಸ್ಟೋರಿ ಲೈನ್ ನ ಕ್ರಿಯೇಟ್ ಮಾಡಿ ಅರ್ಧಕ್ಕೆ ಬಿಟ್ಟಿದ್ದಾರೆ. ಸೊ ಅದೇ ಸ್ಟೋರಿನ ಕಂಟಿನ್ಯೂ ಮಾಡಿದ್ರು ಕೂಡ ಈ ಒಂದು ಫ್ಯೂಡ್ ನ ಡಬ್ಲ್ಯೂ ಅವರು ರಸಲ್ ಮೇನಿಯಾ ತನಕ ಬಿಲ್ಡ್ ಮಾಡಬಹುದು. ಯಾರಿಗ ಗೊತ್ತು, ನಮ್ಮ ರಾಕ್ ಅವರು ಬಂದು ನೀನು ಇಷ್ಟು ಬೇಗ ಈ ಒಂದು ಕಂಪನಿಯಿಂದ ಹೊರಗಡೆ ಹೋಗೋದಕ್ಕೆ ನಾನು ನಿನ್ನನ್ನ ಬಿಡೋದಿಲ್ಲ, ನೀನೇನಾದ್ರೂ ಈ ಒಂದು ಕಂಪನಿಯಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ನನ್ನನ್ನ ಸೋಲ್ಸೇ ಹೋಗ್ಬೇಕು, ಸೊ ನನ್ನನ್ನ ರಸಲ್ ಮೇನಿಯಾದಲ್ಲಿ ಸೋಲ್ಸು, ಅದಾದ್ಮೇಲೆ ನೀನು ರಿಟೈರ್ಡ್ ಆಗುವಂತ ಒಂದು ಆಪ್ಷನ್ ಕೂಡ ಕೊಡಬಹುದು. ಯಾಕಂದ್ರೆ ಇಡೀ ಡಬ್ಲ್ಯೂ ನ ಕಂಟ್ರೋಲ್ ಮಾಡ್ತಾ ಇರೋದು ಒಂದ್ ರೀತಿ ನಮ್ಮ ರಾಕ್ ಅವರೇ. ಅಂಡ್ ಈಗಾಗಲೇ ಸ್ಟೋರಿನೂ ಕೂಡ ಕ್ರಿಯೇಟ್ ಮಾಡಿ ಆಗಿದೆ. ಡಬ್ಲ್ಯೂ ಅವರು ಜಾನ್ ಸಿನಾ ಅವರು ಹೀಲ್ ಟರ್ನ್ ಆಗೋದಕ್ಕೆ ಮೇನ್ ರೀಸನ್ ರಾಕ್. ಅಂಡ್ ಜಾನ್ ಸಿನಾ ಅವರು ಹೀಲ್ ಟರ್ನ್ ಆದ್ಮೇಲೆ ಒಂದ್ ಬಾರಿನೂ ಕೂಡ ನಮ್ಮ ರಾಕ್ ಅವರು ನೋಡೋದಕ್ಕೆ ಬರಲಿಲ್ಲ. ಅಂಡ್ ಆ ಒಂದು ಸ್ಟೋರಿನ ಕಂಟಿನ್ಯೂ ಮಾಡಿಕೊಂಡು ಡಬ್ಲ್ಯೂ ಅವರು ಈ ರೀತಿ ಮೆಗಾ ಸ್ಟೋರಿನ ಕ್ರಿಯೇಟ್ ಮಾಡಬಹುದು. ಆ ರೀತಿ ಆದ್ರೆ ಚೆನ್ನಾಗಿರುತ್ತೆ. ಬಟ್ ಆ ರೀತಿ ಆಗುತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಏನೇ ಆಗಲಿ ಇಂಟರ್ನೆಟ್ ಅಲ್ಲಿ ಈ ರೀತಿ ಚಿಕ್ಕ ರೂಮರ್ಸ್ ಒಡ್ಡಾಡ್ತಾ ಇತ್ತು, ಅದಕ್ಕೋಸ್ಕರ ಈ ಒಂದು ಸ್ಟೋರಿನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.